ನೋಡ್ರಿ ಗ್ಲೋಬಲ್ ಕಾಲೇಜ್ ಮಂಗತೆಗೆ ಬಂದರು ಹೊಸ ಮಂದಿ ಎರಡು ಅಡ್ಡ ಬರಬೇಡ ಸರ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ KM ರಾಮಕೃಷ್ಣ ಅವರು, ಚಿತ್ರದುರ್ಗ ಡಿಸ್ಟ್ರಿಕ್ಟ್ನ ಸಯೀದ್ ಮೊಹಿದ್ದೀನ್ ಅವರು, ಹಾವೇರಿ ಡಿಸ್ಟ್ರಿಕ್ಟ್ನ ಮಂಜು ಅವರು, ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶ್ರೀನಿವಾಸ್ ರೆಡ್ಡಿ ಅವರು, ರಾಮನಗರ ಪುಟ್ಟರಾಜು ಅವರು, ಬೆಂಗಳೂರು ಸೌತ್ ಸತ್ಯನಾರಾಯಣ ಅವರು, ರಾಯಚೂರು ಡಿಸ್ಟ್ರಿಕ್ಟ್ ಕುಂಡಪ್ಪ ಅವರು, ಬೆಂಗಳೂರು ನಾರ್ತ್ ರಾಜಶೇಖರ್ ಅವರು, ಕೊಪ್ಪಳ ಡಿಸ್ಟ್ರಿಕ್ಟ್ನ ವೆಂಕಟೇಶ್ ಅವರು, ಚಿಕ್ಕಬಳ್ಳಾಪುರದ ಕೋದಂಡರಾಮ್ ಅವರು ಎಲ್ಲ ದಯಮಾಡಿ ಬರಬೇಕು ಅಂತ ಕೇಳ್ತದೆ. ಎಲ್ಲ ದಯಮಾಡಿ ಒಬ್ಬೊಬ್ಬರಾಗಿ ಬನ್ನಿ. ಒಂದ್ ಸೆಕೆಂಡ್ ಹಿಂದೆ ಕಾರ್ನರ್ ಇದೆ. ಹಾಗಾಗಿ ಅವ್ರಿಗೂ ಸಹ ಸ್ವಾಗತವನ್ನ ಅವ್ರಿಗೂ ಸಹ ಸನ್ಮಾನ ಮಾಡ್ತಾ ಇದೀವಿ. ದಯವಿಟ್ಟು ಬೇರೆಯವ್ರು ಯಾರು ಅನ್ಯತಾ ತಿಳಿಬೇಡಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಉತ್ತಮರಲ್ಲಿ ಉತ್ತಮರನ್ನ ನಾವು 10 ಜನ ಹುಡುಕ್ಬೇಕಾಗಿತ್ತು. ಆ ಉದ್ದೇಶದಿಂದ ಇದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಯವರ ಭಾಷಣ ಇರ್ತದೆ. ದಯವಿಟ್ಟು ಸಭಾ ಗೌರವವನ್ನು ಕಾಪಾಡಬೇಕು. ಮುಂದೆ ಯಾರೆಲ್ಲ ನಿಂತಿದ್ದೀರಾ ದಯವಿಟ್ಟು ರೀತಿಯ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ಶ್ರೀ ಪುಟ್ಟಸ್ವಾಮಿ ಗೌಡ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ರಾಜ್ಯಸಭಾ ಸದಸ್ಯರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ GC ಚಂದ್ರಶೇಖರ್ ಅವರೇ, ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸಾವಿರದ 1886 ಚಿಕಾಗೋನಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಕಾರ್ಮಿಕರು ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ಹೋರಾಟವನ್ನ ಮಾಡಿದ್ರು. ಅವರು ಬೇಡಿಕೆ ಏನಕ್ಕಪ್ಪ ಅಂತಂದ್ರೆ,
ಕೆಲಸ 8 ಗಂಟೆಗಳ ಕಾಲ ಮಾಡಬೇಕು, 8 ಗಂಟೆಗಳು ವಿಶ್ರಾಂತಿ ಬೇಕು, 8 ಗಂಟೆಗಳು ಮನೋರಂಜನೆ ಕಾರ್ಯಕ್ರಮಕ್ಕೆ ಬೇಕು. ಮನೋರಂಜನೆಗಾಗಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? 8 ಗಂಟೆಗಳು ಕೆಲಸದ ವೇಳೆ, 8 ಗಂಟೆಗಳು ವಿಶ್ರಾಂತಿ, ನಿದ್ದೆ ಮಕ್ಕ ಇದೆ. ಆಮೇಲೆ 8 ಗಂಟೆಗಳು ಕುಟುಂಬಕ್ಕೆ ಮನೋರಂಜನೆಗಾಗಿ ಬೇಕಾಗಿರ್ತಕ್ಕಂಥದ್ದು. ಇದನ್ನ ಬಿಟ್ಟಿದ್ರು ಹೋರಾಟವಾಳು. ಅದಕ್ಕಿಂತ ಮುಂಚಿತವಾಗಿ ಸುಮಾರು 14 ಗಂಟೆಗಳಿಂದ 18 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿ. ಅದಾದ್ಮೇಲೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಈ ಹೋರಾಟ ಆದ್ಮೇಲೆ. ಆ ದಿನವನ್ನೇ, ಈ ಹೋರಾಟದ ದಿನ ಇದೆಯಲ್ಲ, ಕಾರ್ಮಿಕರು ಹೋರಾಟ ದಿನ ಇದೆಯಲ್ಲ, ಆ ದಿನವನ್ನೇ ವಿಶ್ವ ಕಾರ್ಮಿಕರ ದಿನಾಚರಣೆ ಸ್ಥಿತಿ ಆಚರಣೆ ಮಾಡ್ತಾ ಇದೆ. ಇವತ್ತು ಎಲ್ಲ ಕಾರ್ಮಿಕ ವರ್ಗದವರಿಗೆ ದೇಶದ ಮತ್ತು ರಾಜ್ಯದ ವಿಶ್ವದ ಕಾರ್ಮಿಕ ದಿನಾಚರಣೆಯ ಶುಭ ಹಾರೈಕೆಗಳನ್ನು ಮಾಡಲಿಕ್ಕೆ ಬಯಸ್ತಾ ಇರಲಿಲ್ಲ. ಅದಕ್ಕೆ ಬಸವಣ್ಣವರು ಒಂದು ಮಾತನ್ನ ಹೇಳು, ಕಾಯಕವೇ ಕೈಲಾಸ. ಕಾಯಕವೇ ಯಾವುದೇ ಕೆಲಸ ಮಾಡಲಿ ಅದು ಸಮಾನ ಗೌರವವಾಗಿರ್ತಕ್ಕಂಥ ಕೆಲಸ. ಕೆಲಸದಲ್ಲಿ ಮಾಡಲಿ, ಮೇಲ್ಕಲಿ ಮಾಡಲಿ, ಎಲ್ಲರೂ ಸಮಾನರೇ. ಮತ್ತೆ ಸಮಾನ ಗೌರವವಾಗಿರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಈ ಕಾರ್ಮಿಕರಿದಾರಲ್ಲ, ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ನಿರ್ಮಾಣ ಕಾರ್ಯದಲ್ಲಿ ಇವರು ಬೇಕೇ ಬೇಕು. ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶದ ಸಂಪತ್ತು ನಿರ್ಮಾಣ ಆಗ್ಬೇಕಾದ್ರೆ ಕಾರ್ಮಿಕರು ಅಗತ್ಯ. ಅದಕ್ಕೋಸ್ಕರನೇ ಇವರು ಕಾರ್ಮಿಕರಲ್ಲ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಶಿಲ್ಪಿಗಳು. ನಮ್ಮ ದೇಶದಲ್ಲಿ, ನಾಡಿನಲ್ಲಿ ಸುಮಾರು 75ಕ್ಕಿಂತ ಹೆಚ್ಚು ಅಸಂಘಟಿತ ಕಾರ್ಮಿಕರೇ ಇದ್ದಾವೆ. ಅಲ್ಲದೆ ಕೂತಲ್ಲವ 75ಕ್ಕಿಂತ 25 ಸುಮಾರು 70. ಅಸಂಘಟಿತ ಕಾರ್ಮಿಕರಿದ್ದಾರೆ, ಸಂಘಟಿತ ಕಾರ್ಮಿಕರಿದ್ದಾರೆ. ರಾಹುಲ್ ಗಾಂಧಿಯವರು ಮತ್ತು ಇತರ ಎಲ್ಲ ಹಾಕಿದರು. ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ, ಕಾರ್ಮಿಕರ ವಿರೋಧಿ. ಮತ್ತೆ ಕೇಂದ್ರ ಸರ್ಕಾರ ಯಾರ ಪರವಾಗಿದೆಯಪ್ಪ ಅಂತಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ.
ತಕ್ಕೊಂಡ್ಬಿಡ್ತಾ ಅದನ್ನು ತಗೋಬಹುದು. ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಾರ್ಮಿಕರು ಪರವಾಗಿದ್ದೀವಿ. ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಮಿಕರಿಗೆ ಸಹಾಯವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತೀವಿ, ಮುಂದಿನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಮಿಕರು ಕೆಲಸದ ವೇಳೆಯಲ್ಲಿ ಮೃತಪಟ್ಟರೆ ಅವರಿಗೆ ಕೊಡ್ತಾ ಇದ್ದಂತ ಸುಮಾರು 5 ಲಕ್ಷ ಪರಿಹಾರ ಕೊಡ್ತಾ ಇತ್ತು. ಈಗ 8 ಲಕ್ಷಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆಮೇಲೆ ಅದೇ ರೀತಿ ಸಹಜ ಮರಣ ಹೋಗ್ತಾರಲ್ಲ, ಅವ್ರ ಸಂಸ್ಕಾರಕ್ಕೆ 75,000 ಕೊಡ್ತಾ ಇದ್ದು ಅದನ್ನ 1.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಕ್ಕಂಥ ಕೆಲಸ ಅಂತ. ಸೊ ಹೀಗೆ ರಾಹುಲ್ ಗಾಂಧಿಯವರು ಎಲ್ಲಿಗೆ ಕರೆದಿದ್ದು ನಮಗೆ ಟಿಕ್ ವರ್ಕರ್ಸು ಪರವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಸಂತೋಷಗಾರಿಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಇವರು ಬಂದಿದ್ರು. ಚರ್ಚೆ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅಂತಕ್ಕಂಥದನ್ನ ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯ ಈಕ್ ಕಾರ್ಮಿಕರ ವಿಮಾ ಯೋಜನೆಯಡಿ ಒಟ್ಟು 30,256 ಈಕ್ ಕಾರ್ಮಿಕರನ್ನು ನೋಂದಾಯಿಸಲಾಗಿದ್ದು, ಈ ಯೋಜನೆಯಡಿ ಅಪಘಾತ ಮರಣ ಪ್ರಕರಣದಲ್ಲಿ 4 ಲಕ್ಷಗಳ ಪರಿಹಾರ ಕೊಡುವುದಕ್ಕೆ ತೀರ್ಮಾನ ಮಾಡಿದ್ದೀವಿ. 4 ಲಕ್ಷ ಈಗಾಗಲೇ 5 ಪ್ರಕರಣಗಳಲ್ಲಿ ಈ ತರ ಪರಿಹಾರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಮ್ಮ ಸರ್ಕಾರ ಇದೆಯಲ್ಲ ಕಾರ್ಮಿಕ ಪರವಾಗಿರೋದು, ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು. 104 ವಸತಿ ಶಾಲೆಗಳನ್ನು ತೆಗೆದಿದ್ದೇವೆ. ಈ ಶ್ರಮಿಕ ವರ್ಗ ಇದೆಯಲ್ಲ, ಇವ ಮಕ್ಕಳಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದಿರಬೇಕು ಅಂತ ತಲುಪಿಸುತ್ತಿದ್ದಾರೆ. 2026-2027 ನಾವು ಈ ವಸತಿ ಶಾಲೆ ಇರೋದು 104 ವಸತಿ ಶಾಲೆಗಳನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕಳೆದ ವರ್ಷ ಮತ್ತೆ ಈ ವರ್ಷ 2 ವರ್ಷ ಕೂಡ ವಸತಿ ಶಾಲೆಗಳು ಮಾಡ್ತಾ ಇದ್ರು. ವಿಷಯ ಏನಪ್ಪ ಅಂತಂದ್ರೆ ವಸತಿ ಶಾಲೆಗಳಲ್ಲಿ ಈಗ ಈ ಸಾರಿ ವಸತಿ ಶಾಲೆಗಳಲ್ಲಿ 99.48% ಮಕ್ಕಳು ತೇರ್ಗಡೆ ಆಯ್ತು. 99.42% ಅಂದ್ರೆ
6-8 ಅಲ್ಲ 5-8 ಇಲ್ಲಿ ಬಿಟ್ಟರೆ ಈ ಉಳಿದವರೆಲ್ಲ ಪಾಸ್ ಆಗಿದ್ದಾರೆ. ಈ ವಸತಿ ಶಾಲೆಗಳಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾರ್ಮಿಕರ ಮಕ್ಕಳು ಕೂಡ ಬುದ್ಧಿವಂತರಾಗಬೇಕು, ಹೆಚ್ಚು ಜನ ಪಾಸ್ ಆಗಬೇಕು, ಅವರು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಥರ ವಸತಿ ಶಾಲೆಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ವಸತಿ ಬಂದು ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ಮಾತ್ರ ಇದ್ದದ್ದು. ಈಗ ಎಲ್ಲ ಬ್ಯಾಕ್ವರ್ಡ್ಸು ಆರ್ವಿತು ಎಲ್ಲರೂ ಕೂಡ ವಸತಿ ಶಾಲೆಗಳ ಮತ್ತೆ ಮೈನಾರಿಟೀಸು ಇವ್ರಿಗೆಲ್ಲರಿಗೂ ಕೂಡ ವಸತಿ ಶಾಲೆಗಳನ್ನ ತೆಗೀತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕಾರ್ಮಿಕರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನ ಇದರಲ್ಲೂ ರೀತಿ ಪರೀತಾ ಇದೆ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರು ಮತ್ತೆ ಅವ್ರ ಕಾಲದಲ್ಲಿ ಅನೇಕ ಕಾನೂನುಗಳನ್ನು ಮಾಡೋದು. ಆ ಕಾನೂನುಗಳ ರೀತಿಯ ಅವೆಲ್ಲವೂ ಕೂಡ ಕಾರ್ಮಿಕರ ಹಿತ ಕಾಯತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕಾನೂನು ಮಾಡುದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಬಸ್ಲಿಕ್ಕೆ ಬಯಸ್ತೇನೆ. ಜಗಜೀವನ್ ರಾಮ್ ಅವರು ಕೂಡ ಕಾರ್ಮಿಕರಿಗೋಸ್ಕರ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳಕ್ಕ ಬಹಳ ಜನ ಖಾಲಿ ಮಾಡೋದಿದ್ದಾರ. ಅವರ ಊತಿಗೆ ಉಳಿದಾನ ಕಾರ್ಮಿಕರಿಗೆ. ಅದಕ್ಕೆ ನಮಗೆ ಮಾತಾಡಲಿಕ್ಕೆ ಉತ್ಸಾಹನೇ ಇಲ್ಲ ಅಲ್ವಾ? ಎರಡು ಗಂಟೆ ಆಗೋಗ್ಬಿಟ್ಟದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಮಿಕರದೇ ನಾವಿದ್ದೇವೆ, ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಯೋಜನೆ ಸನ್ಮಾನ ಮಾಡಿದ್ದೀರಿ, ಬಹಳ ಸಂತೋಷ. ಕುಸ್ವಾಮಿಗೌಡರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸದನದಲ್ಲಿ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ, ಜೈ ಸಂವಿಧಾನ.